ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ಗ್ರೀನ್ ಗ್ರೇವಿ ಮಸಾಲ ಯೂಸ್ ಮಾಡಿ ನಾನು ಒಂದು ಚಿಕನ್ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದು ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಏನಕ್ಕಾದ್ರೂ ಬೇಕಲ್ವಾ ಅಂದ್ಕೊಂಡು ಯಾವುದಕ್ಕಾದ್ರೂ ತುಂಬಾ ರುಚಿಯಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಅದಕ್ಕೆ ಸ್ವಲ್ಪ ಗ್ರೀನ್ ಮಸಾಲ ಹಾಕಿ ನಾನು ಚಿಕನ್ ಫ್ರೈ ಮಾಡ್ಕೊಂಡಿದ್ದೆ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ನಮ್ಮ ಮನೇಲಿ ನಾವು ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೆ. ಅದಕ್ಕೆ ಪೂರ್ತಿಯಾಗಿ ವೀಡಿಯೋ ನೋಡಿ. ಮತ್ತು ಇಲ್ಲಿ ನಾನು 1 kg ಚಿಕನ್ ತೊಗೊಂಡಿದ್ದೆ. 1 kg ಚಿಕನಲ್ಲಿ ಇಷ್ಟು ಗ್ರೇವಿ ಮಾಡಿದ್ದೀನಿ. ಅದಕ್ಕೆ ಏನೇನು ಹಾಕ್ತೆ ಅಂತ ಬನ್ನಿ ತೋರಿಸ್ತೀನಿ. ನಾನಿಲ್ಲಿ ಫಸ್ಟು ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಕಡಾಯಿ ಬಿಸಿ ಆದಮೇಲೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 3ರಿಂದ 4 ಸ್ಪೂನು ಆಯಿಲ್ ಹಾಕ್ಕೋಬೇಕು. ಇದು ಬಂದು ಫ್ರೈ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ ಈರುಳ್ಳಿನ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಗೋಡಂಬಿನ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಗೋಡಂಬಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಗ್ರೇವಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ಇಷ್ಟು ಗೋಡಂಬಿ ತೊಗೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕನೂ ಈರುಳ್ಳಿ ಫ್ರೈ ಮಾಡಬೇಕು. ಹೊಸದಾಗಿ ಅಡುಗೆ ಯಾರಾದರೂ ಕಲಿತಾ ಇರ್ತೀರಲ್ವ, ಆವಾಗ ಈ ವಿಡಿಯೋ ನೋಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಚಿಕನ್ ಒಬ್ಬೊಬ್ಬರಿಗೆ ಚಿಕನ್ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರಿಗೆ ಯೂಸ್ ಆಗುತ್ತೆ. ಅದಕ್ಕೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, 1 ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು. ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಪದಾರ್ಥ ಹಾಕಿದ್ರೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹಸಿ ವಾಸನೆ ಬರಬಾರ್ದು ಅಂತ ಎಲ್ಲ ಫ್ರೈ ಮಾಡಿ ಹಾಕ್ಕೊಳ್ಳೋದು. ನಾನು ಇಷ್ಟು ಗೋಡಂಬಿ ತಗೊಂಡಿದ್ದೆನಲ್ಲ ಅದನ್ನು ಸೇರಿಸಿದ್ದೀನಿ. ನಾನು ಇಲ್ಲಿಂದ ಒಂದು 20 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅಷ್ಟು 1 kg ಚಿಕನ್ಗೆ 20 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ಏನು ನೀವು 20 ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಬಂದ್ಬಿಡ್ತದೆ ಅಂತ ಏನು ಅಂದ್ಕೋಬೇಡ್ರಿ, ಖಾರನೇ ಇರೋದಿಲ್ಲ. ಅದು ಚಿಕ್ಕ ಮೆಣಸಿನ್ಕಾಯಿನೇ ಖಾರ ಇರ್ತದೆ, ಆದರೂ ಅಷ್ಟು ಖಾರ ಏನು ಬರೋದಿಲ್ಲ. ಹಾಕ್ಕೋಬೋದು, ಆರಾಮಾಗಿ ಹಾಕ್ಕೋಬೋದು. ಇಲ್ಲಿ ನಾನು 1 ಕೈ ಹಿಡಿಯಷ್ಟು ಕೊತ್ತಂಬರಿ, 1 ಕೈ ಹಿಡಿಯಷ್ಟು ಪುದೀನ ಅಷ್ಟನ್ನು ಹಾಕಿ ಸ್ವಲ್ಪ ಅದರಲ್ಲೇ ಆ ಬಿಸಿಲನ್ನೇ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಪ್ರತಿಯೊಂದು ಫ್ರೈ ಮಾಡ್ಕೊಂಡು ಹಾಕಂದ್ರೇ ನಮಗೆ ಗ್ರೇವಿ ಚೆನ್ನಾಗಿ ಬರೋದು, ಹಸಿ ವಾಸನೆ ಬರೋದಿಲ್ಲ. ನೋಡಿ, ಅದು ಫ್ರೈ ಆಗಿದೆ. ಈಗ ನಾನು ಎರಡೇ 2 ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಗ್ರೇವಿ ಜಾಸ್ತಿ ಬೇಕು ಅಂದರೆ ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೋಬೋದು. ಈರುಳ್ಳಿ ಟೊಮೊಟೊ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬರುತ್ತೆ. ಇಲ್ಲಿ ನಾನು ಒಂದು 4 ಜನಕ್ಕೆ ಆಗುವಷ್ಟು ಅಷ್ಟೇ ಮಾಡ್ತಾ ಇರೋದು. ನೋಡಿ, ನಾನು ಒಂದು ಅರ್ಧ ಹೋಳಲ್ಲಿ ಅರ್ಧ ತೆಂಗಿನಕಾಯಿನ ಪೀಸ್ ಮಾಡಿ ಪುಡಿ ಮಾಡ್ಕೋತೀನಿ. ಇಲ್ಲಿ ನಾನು ತುರಿದು ಹಾಕ್ತಾಯಿಲ್ಲ, ನಾನು ಮಿಕ್ಸಿಲೇ ಡೈರೆಕ್ಟಾಗಿ ಪುಡಿ ಮಾಡ್ತಾಯಿದ್ದೀನಿ, ಬೇಗ ಪುಡಿ ಆಗುತ್ತೆ. ನೋಡಿ, ಆ ತೆಂಗಿನಕಾಯಿನೂ ಇದ್ರೊಳಗಡೆ ಹಾಕ್ಕೋತಾಯಿದ್ದೀನಿ. ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ. ಅದು ಹಸಿ ವಾಸನೆ ಎಲ್ಲ ಹೋಗುತ್ತಲ್ವ, ಅದಕ್ಕೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ಇವಾಗ ನಾನು ಇಲ್ಲಿ ಧನಿಯಾ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಧನಿಯಾ ಪೌಡ್ರು ಯೂಸ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಥರ ಚಿಲ್ಲಿ ಪೌಡ್ರಾಗಲಿ ಇಲ್ಲಾಂದರೆ ಚಿಕನ್ ಮಸಾಲ ಆಗಲಿ ಯಾವುದೂ ನಾನು ಯೂಸ್ ಮಾಡ್ತಾಯಿಲ್ಲ. ಬರೀ ಹಸಿಮೆಣಸಿನ್ಕಾಯಿ, ಧನಿಯಾ ಪುಡಿ ಅಷ್ಟೇ ಖಾರಕ್ಕೆ. ಅದು ಅಷ್ಟೇ ಯೂಸ್ ಮಾಡಿ ನಾನು ಅದನ್ನ ಎತ್ತಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ತಣ್ಣಗಾಗಲಿ. ಈಗ ನಾನು ಅದೇ ಕಡಾಯಿಲಿ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಬಿಸಿ ಆದ ತಕ್ಷಣ ಇಲ್ಲಿ 1 kg ಚಿಕನ್ ತೊಗೊಂಡಿದ್ವಲ್ಲ, ಟೆಂಡರ್ ಚಿಕನ್ ಇದು, ಅದನ್ನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಆಯಿಲಲ್ಲಿ ಸ್ವಲ್ಪ ಅದು ತಣ್ಣಗಾಗಲಿ, ಮಿಕ್ಸಿಗೆ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಸ್ವಲ್ಪ ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ಚಿಕನ್ನ ಫ್ರೈ ಮಾಡಿಕೊಂಡ್ರೆ ಇದು ಸ್ವಲ್ಪ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು, ಚಿಕನ್ನ. ಇವಾಗ ಉಪ್ಪು ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಆದಷ್ಟು ಕಡಿಮೆ ಮಾಡಿ. ಉಪ್ಪು ಕಡಿಮೆ ಮಾಡಿದ್ರೆ ಸ್ವಲ್ಪ ಲಾಸ್ಟಲ್ಲಿ ಟೇಸ್ಟ್ ಮಾಡಿ ನೋಡಿಬಿಟ್ಟು ಬೇಕಿದ್ರೆ ನೀವು ಸಪ್ಪೆ ಆದರೆ ಬೇಕಾದ್ರೆ ಆಮೇಲೆ ಹಾಕ್ಕೋಬೋದು. ಫಸ್ಟೇ ಜಾಸ್ತಿ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ನೋಡಿ, ಇವಾಗ ಮಸಾಲೆ ತಣ್ಣಗಾಗಿದೆ. ಇವಾಗ ನಾನು ಅದನ್ನ ರುಬ್ಕೊಂಡು ಬಂದಿದ್ದೀನಿ. ನೋಡಿ ಈ ಕಲರ್ ಬಂದಿದೆ. ನಾವು ಚಿಲ್ಲಿ ಪೌಡ್ರ್ ಹಾಕಿದ್ರೆ ರೆಡ್ ಕಲರ್ ಬರುತ್ತೆ. ನೋಡಿ, ನಾನು ನೈಸಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ನಾನು ಇದನ್ನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ, ಆ ಮಸಾಲೆನ. ಇದು ಮಸಾಲೆ ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಮುಚ್ಚಳ ಹಾಕಿ ಮುಚ್ಚಿಟ್ಬಿಡ್ಬೇಕು.
ಆವಾಗ ಅದಕ್ಕೆ ಉಪ್ಪು ಖಾರ ಉಪ್ಪು ಆಲ್ರೆಡಿ ಕೊಟ್ಟಿದ್ದೀನಿ. ಇವಾಗ ಖಾರ ಇದು ನಮ್ಮ ಮಸಾಲೆದೆಲ್ಲ ಟೇಸ್ಟು ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ಅದು ಕುದೀತಾ ಕುದೀತಾ ಆಯಿಲೆಲ್ಲ ಮೇಲ್ಗಡೆ ಬರಬೇಕು, ಅಲ್ಲಿ ತನಕ ಮುಚ್ಚಳ ಹಾಕಿ ಇದನ್ನು ಮುಚ್ಚಿ ಬೇಯಿಸಬೇಕು. ಇವಾಗ ನಾನು ಮಿಕ್ಸಿ ತೊಳ್ಕೊಂಡಿದ್ದೆನಲ್ಲ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು, ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರಾಗೋಗುತ್ತೆ. ನಮಗೆ ಗಟ್ಟಿಗೆ ಬೇಕು. ಇದು ಗ್ರೀನ್ ಗ್ರೇವಿ ಮಸಾಲ ಅಂದರೆ ಸ್ವಲ್ಪ ಚೆನ್ನಾಗಿ ಗಟ್ಟಿಗಿದ್ದರೆ ಚಪಾತಿಗಾಗಲಿ ಇಲ್ಲಾಂದರೆ ರೈಸ್ಗಾದರೂ ಸ್ವಲ್ಪ ಹಾಕೋಬೋದು, ಇಲ್ಲ ಮುದ್ದೆಗಾದರೂ ಇನ್ನೂ ಚೆನ್ನಾಗಿರ್ತದೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋತಾ ಇದ್ದೀನಿ ನಾನು. ನೋಡಿ ಇಷ್ಟೇ, ತುಂಬ ಈಸಿಯಿಂದ ಮನೇಲೇ ಆರಾಮಾಗಿ ಮಾಡ್ಕೋಬೋದು. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಎಣ್ಣೆ ಮೇಲೆ ಬರೋ ತನಕನೂ ಕುದಿಸಿದ್ರೆ, ಯಾವಾಗ ಯಾವುದೇ ಪದಾರ್ಥನೂ ಸಿಮ್ಮಲ್ಲಿಟ್ಟು ಬೇಯಿಸಿ, ಎಣ್ಣೆ ಮೇಲೆ ಬರೋ ತನಕ ಬೇಯಿಸಿ. ಯಾವಾಗ ಎಣ್ಣೆ ಮೇಲ್ಗಡೆ ಬಂತು ಅಂತ ಕಾಣಿಸ್ತು ಅಂದರೆ ಆವಾಗ ಅದು ರೆಡಿಯಾಗಿದೆ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಮೇಲ್ಗಡೆ ಕಸ್ತೂರಿ ಮೇಥಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿ ಬರುತ್ತದೆ ಕಸ್ತೂರಿ ಮೇಥಿ ಹಾಕಿದ್ರೆ. ಅದಕ್ಕೆ ನಾನು ಸ್ವಲ್ಪ ಕೈಯಲ್ಲಿ ಪುಡಿ ಮಾಡಿ ಅದನ್ನು ಸೇರಿಸಿದ್ದೀನಿ. ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಮೇಲ್ಗಡೆ ಸ್ವಲ್ಪ ತುಪ್ಪ ಸೇರಿಸ್ಬಿಟ್ರಂತೂ ಇನ್ನೂ ಚೆನ್ನಾಗಿರ್ತದೆ ಅಂತ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಏನಕ್ಕೆ ಸೇರಿಸ್ತೀವಿ ಅಂದರೆ, ಅಕಸ್ಮಾತ್ ಏನಾದರೂ ನಿಮಗೆ ಖಾರ ಏನಾದರೂ ಎಕ್ಸ್ಟ್ರಾ ಏನಾದರೂ ಆಯಿತು ಅಂದರೆ, ಇವಾಗ ನೀವು ಮಸಾಲೆ ಮಾಡಿರ್ತೀರಲ್ವ, ಖಾರ ಏನಾದರೂ ಎಕ್ಸ್ಟ್ರಾ ಆಗೋಯ್ತು, ಅಯ್ಯೋ ಖಾರಕ್ಕೆ ಏನು ಮಾಡೋದು, ನೀರು ಹಾಕೋದು ಇಲ್ಲ ಉಪ್ಪು ಹಾಕೋದು ಅಂದ್ಕೋಬೇಡ್ರಿ. ಸ್ವಲ್ಪ ತುಪ್ಪ ಹಾಕ್ಬಿಟ್ರಿ, ಖಾರ ಫುಲ್ ಇಳಿದೋಗುತ್ತೆ. ಖಾರ ಫುಲ್ ಕಡಿಮೆ ಬರುತ್ತೆ ತುಪ್ಪ ಹಾಕ್ಬಿಟ್ರೆ. ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ತೆ. ಆದರೆ ಖಾರ ಅವ್ರಿಗೆ ಖಾರ ಚೆನ್ನಾಗಿ, ಇನ್ನೂ ನಾನು ಹಾಕಿರೋ ಖಾರ ಇನ್ನೂ ಎಕ್ಸ್ಟ್ರಾ ತಿಂತಾರೆ, ಖಾರ ಜಾಸ್ತಿ ತಿಂತಾರೆ ಅವರು. ಅದಕ್ಕೆ ನಾನು ಇಲ್ಲಿ 20 ಮೆಣಸಿನ್ಕಾಯಿ ಹಾಕಿರೋದು, ಕರೆಕ್ಟಾಗಿ ಬಂದಿದೆ ಖಾರ ಎಲ್ಲ. ನೋಡಿ ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ. ಮುದ್ದೆಗಂತೂ ಸಖತ್ತಾಗಿತ್ತು. ನೋಡಿ ತಣ್ಣಗಾಯ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ನೀರು ಥರ ಇತ್ತಲ್ವ ನೋಡಿ, ಅದು ತಣ್ಣಗಾಯ್ತಾ ಅಂತ ಸ್ವಲ್ಪ ಗಟ್ಟಿ ಆಯಿತು ನೋಡಿ. ಅದು ಇಷ್ಟೇ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದಂತೂ ಮರಿಬೇಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.